ಹೆಲೋ ಫ್ರೆಂಡ್ಸ್, ಇವತ್ತು ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರೋ ಐಟಮ್ಸ್ ನೋಟ್ ಮಾಡ್ಕೊಳ್ಳಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಸೊಪ್ಪು, ಪೇಸ್ಟ್, ಸಾಲ್ಟ್, ಒಂದು ಈರುಳ್ಳಿ ಕಟ್ ಮಾಡಿರೋದು, 2 ಟೊಮೊಟೊ, ಒಂದು ಕುಕ್ಕರು ಇಟ್ಟಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಕಾಯ್ದಿದ ಮೇಲೆ ಸ್ವಲ್ಪ ಬಿಸಿ ಆಗಲಿ, ಅದು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಉದ್ದಿನಬೇಳೆ, ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಈರುಳ್ಳಿ ಕಟ್ ಮಾಡಿರೋದು ಹಾಕಿದ್ದೀನಿ. ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ. ನೆಕ್ಸ್ಟ್ 2 ಟೊಮೊಟೊ ಹಾಕ್ತಾಯಿದ್ದೀನಿ, ಕಟ್ ಮಾಡಿರೋದು. ಇದು ಅಷ್ಟೇ ಹಾಕಿದ ಮೇಲೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಮೂವರಿಗೆ ಮಾಡೋ ಥರ ಮಾಡ್ತಾಯಿದ್ದೀನಿ ಒಂದು ಟೈಮ್ಗೆ. ಇದು ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸಿಂಪಲ್ ಆ್ಯಂಡ್ ಈಸಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಟೇಸ್ಟ್ಗೆ. ಮಾಡಿಟ್ಕೊಂಡಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ. ಇಲ್ಲಿ ಪೇಸ್ಟ್ ಮಾಡೋದಕ್ಕೆ 5 ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಅರ್ಧ ಇಂಚು ಶುಂಠಿ, 6 ಬೆಳ್ಳುಳ್ಳಿ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಆ ಪೇಸ್ಟ್ನ ಹಾಕಿದ್ದೀನಿ. ಇದು ಹಾಕುವಾಗ ಅರೋಮ ಮಾತ್ರ ತುಂಬ ಚೆನ್ನಾಗಿ ಬರ್ತಿತ್ತು. ಅದು ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು. ನೆಕ್ಸ್ಟ್ ಇದಕ್ಕೆ ರೈಸ್ ಹಾಕೋಣ. ನಾನಿಲ್ಲಿ 1 ಲೋಟ ಅಷ್ಟು ರೈಸ್ ಹಾಕಿದ್ದೀನಿ. 1 ಲೋಟ ರೈಸ್ ಅಕ್ಕಿಗೆ 2 ಕಾಲಷ್ಟು ನೀರು ಹಾಕಿದ್ದೀನಿ ಮೆಜರ್ಮೆಂಟ್. ಇದು 1 ಟೈಮ್ಗೆ 3 ಆಗುತ್ತೆ ನೋಡಿ. ಇವಾಗ ತೋರಿಸ್ತಿದ್ದೀನಲ್ಲ, ಆ ಗ್ಲಾಸಲ್ಲಿ 1 ಲೋಟ ಅಕ್ಕಿ ಹಾಕಿದ್ದೀನಿ ನಾನು. 2 ಕಾಲಷ್ಟು ನೀರು ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಅದು ಬಾಯ್ಲ್ ಆಗುವಾಗ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ 3 ವಿಷಿಲ್ ಬರೋವರೆಗೂ ವೆಯ್ಟ್ ಮಾಡಿ. ಮೂರು ವಿಷಿಲ್ ಆಗಿದೆ. ಕುಕ್ಕರ್ ಓಪನ್ ಮಾಡೋಣ. ತಣ್ಣಗಾದ್ಮೇಲೆ ಓಪನ್ ಮಾಡಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ ಅಂತ. ಟ್ರೈ ಮಾಡಿ, ಎಲ್ಲರೂ ಹೇಗಿದೆ ಟೇಸ್ಟ್ ಅಂತ ಹೇಳಿ. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದನ್ನು ನೆಕ್ಸ್ಟ್ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಚೆನ್ನಾಗಾಗಿದೆ ಅಲ್ಲ. ನಾನು ಮುಂದೆ ಯಾವಾಗಾದರೂ ನೆಕ್ಸ್ಟ್ ವಿಡಿಯೋ ಯಾವಾಗಾದರೂ ಇನ್ನೊಂದು ಥರ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಿಸಿ ಇದ್ದಾಗ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸೈಡಾಗಿ ರೈತ ಹಾಕ್ಕೋಬೋದು, ಕರ್ಡ್ ಹಾಕ್ಕೋಬೋದು, ಕುಕ್ಕುಂಬರ್ ಜೊತೆ
ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.